ಮುಂದೆ ಯಾರೂ ಇಲ್ಲ. ಬೆಟ್ಟಕ್ಕೆ ನಾವು ಹೋಗಿ ಶರಣನಾಗಿ ಬಂದರು ವಿದ್ಯೆ ಕಲಿತರು. ನಾವು ಕರಮ ಮುಗಿದು ಹೊರತಾಗಿ ಕೊಡುವರು. ನಾವು ಇರುವ ಎಡೆಗೆ ಬಂದು ಸಿರಿ ಸೌಖ್ಯ ಕೊಡುವರು. ನಡುಮಲೆಯ ಗಂಧವರೆಯನ್ನು ಸೋಮನ ಏನೇನೋ ಬುದ್ಧಿ ಹೊಡ್ಸ್ಬೇಕಲ್ಲ. ಈ ಒಂದು ಅಭಿವೃದ್ಧಿ ಅಧಿಕಾರರಾದಂಥ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪಿ ರವಿಕುಮಾರ್ ಗೌಡರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಇವತ್ತು ಕೆಂಪೇಗೌಡ ರಸ್ತೆ, ಹಳೆ ಬನ್ನೂರು ರೋಡ್, ಇಲ್ಲಿಂದ ನಮ್ಮ ಚೌಟ್ರಿವರೆಗೂ ಕೆಂಪೇಗೌಡ ರಸ್ತೆ, ಅಲ್ಲಿಂದ ಬೆಸರಹಳ್ಳಿ ರಮಣಮ್ಮ, ಅಲ್ಲಿವರೆಗೂ ಅಂಬೇಡ್ಕರ್ ರಸ್ತೆ, ಇಬ್ರು ಮಹನೀಯರ ರಸ್ತೆ ಇಟ್ಟಿದ್ದೀವಿ. ಇವತ್ತು ಅಂಬೇಡ್ಕರ್ ಅವರ 135ನೇ ವರ್ಷದ ದಿನಾಚರಣೆ. ಅವತ್ತು ಕೆಂಪೇಗೌಡ ರಸ್ತೆಯನ್ನು ಉದ್ಘಾಟನೆ ಮಾಡ್ತಾ ಇದೀವಿ ಅಂದ್ರೆ ಮಂಡ್ಯದ ಸೌಭಾಗ್ಯ. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ಮಲ್ಮೂಲ್ನ ಅಧ್ಯಕ್ಷ ನನ್ನ ಆತ್ಮೀಯರಾದಂತಹ ಶಿವಪ್ಪ ಅವರೇ, ಮೂಡ ಅಧ್ಯಕ್ಷರಾದ ಪ್ರಕಾಶ್ ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರುದ್ರಪ್ಪ ಅವರೇ, ಸಣ್ಣ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದಂತ ನೋಡಿ ಎಲ್ಲ ಅಧ್ಯಕ್ಷರು ನಮ್ಮ ಸರ್ಕಾರ ಬಂದ್ಮೇಲೆ ಉಪಾಧ್ಯಕ್ಷರಾದಂತ ವಿಜಯಲಕ್ಷ್ಮಿ ರಘುನಂದನ್ ಅವರೇ, ಮಾಜಿ ಮೂಡ ಅಧ್ಯಕ್ಷರಾದ ಅಸಾದುಲ್ಲಾ ಖಾನ್ ಅವರೇ, ನಮ್ಮ ಮಾಜಿ ಮೂಡ ಅಧ್ಯಕ್ಷರಾದ ನಯೀಮ್ ಅವರೇ, ಈ ಭಾಗದ ನಗರಸಭಾ ಸದಸ್ಯರಾದ ಶಿವಪ್ರಕಾಶ್ ಅವರೇ, ಅಮ್ಜದ್ ಪಾಷಾ ಅವರೇ, ಶುಭದೈನಿ ಅವರೇ, ಈ ವಾರ್ಡ್ನ ನಗರಸಭಾ ಮಾಜಿ ಸದಸ್ಯರಾದಂತ ಗೀತಾ ಅವರೇ, ಅಂಜನಾ ಶ್ರೀಕಾಂತ್ ಅವರೇ, ನಾಗವಕ್ಕ ಅವರೇ, ನಮ್ಮ ಅನ್ಸೂಯಕ್ಕ ಅವರೇ, ಹಾಗೂ ಇಲ್ಲಿರುವಂತ ಎಲ್ಲರೂ ನಮ್ಮ ಪ್ರಮುಖ ಲೀಡರ್ ನಮ್ಮ ಶ್ರೀಧರ್ ಅವರು. ಒಬ್ಬರ ಹೆಸರು ಬಿಟ್ಟಿದ್ವಿ, ಇನ್ನೊಬ್ರ ಹೆಸರು ಬಿಟ್ಟಿದ ಅನ್ನೋದು ಭಾವನೆ ಬೇಡ. ಗುರು ಇದ್ದಾರೆ, ಅಭಿ ಇದ್ದಾರೆ, ನಮ್ಮ ಹೀರೋ ಇದ್ದಾರೆ, ಎಲ್ಲ ಇದ್ದಾರೆ. ಈ ರಸ್ತೆ 3 ತಿಂಗಳಿಂದ ತಾಳ್ಮೆಯಿಂದ ತಡ್ಕೊಂಡಿದ್ದೀರಾ. ಏನಾನ 2 ದಿನ ಬ್ಲಾಕ್ ಮಾಡಿದ್ರೆ ಮಂಡ್ಯದಲ್ಲಿ ಒಡೆಯೋ ಪರಿಸ್ಥಿತಿ. ಆದ್ರೆ 3 ತಿಂಗಳಿಂದ ಬ್ಲಾಕ್ ಮಾಡಿದ್ವಿ, ತಡ್ಕೊಂಡಿದ್ರೆ ನಿಮ್ಗೆ ಗೊತ್ತಿತ್ತು ಇಲ್ಲೇನೋ ಒಂದು ಗ್ಯಾರಂಟಿ ಅಭಿವೃದ್ಧಿ ಆಗುತ್ತೆ. ಸುಮ್ಮನೆ ರವಿಕುಮಾರ್ ಬ್ಲಾಕ್ ಮಾಡಿಲ್ಲ. ಇದನ್ನ ಬ್ಲಾಕ್ ಮಾಡಿ 3 ತಿಂಗಳಿಂದ ನಮಗೊಂಚೂರು ತೊಂದರೆ ಆದ್ರೂ ಪರವಾಗಿಲ್ಲ ಸರ್, ನೀವು ರಸ್ತೆನ ಚೆನ್ನಾಗಿ ಮಾಡಿ ಅಂತ ದಿನ ನನಗೆ ಪಾಪ ಚಾಮುಂಡೇಶ್ವರಿ ನಗರದವರು, ಗಾಂಧಿನಗರದವರು ಫೋನ್ ಮಾಡೋರು. ಇವತ್ತು ಅವ್ರಿಗೆಲ್ಲ ಬಹಳ ಸಂತೋಷ ಆಗಿರ್ಬೋದು, ಸೆಲ್ಫಿ ತಗೋಬಹುದು. ಇದನ್ನ ಇದೇ ರೀತಿ ಬರ್ಬೇಕು ಅಂತೇಳಿ ನಾನು 20 ಸರಿ ಬಂದಿದ್ದೀನಿ. ನಿನ್ನೆ ರಾತ್ರಿನ ಬಂದು ಇದು ಹಿಂಗೆ ಇರ್ಬೇಕು, ಈ ಕಲ್ಲು ಹಿಂಗೆ ಬರ್ಬೇಕು ಅಂತೇಳಿ ಕಾಂಟ್ರಾಕ್ಟರ್ ಜೊತೆ ನಾನು ಕಾಂಟ್ರಾಕ್ಟರ್ ತರ ಕೆಲಸ ಮಾಡಿ ಇದಕ್ಕೆ ಒಂದು ಇವತ್ತು ರೂಪ ಕೊಟ್ಟಿದ್ದೀವಿ. ಬಹಳ ಅದ್ಭುತವಾಗಿ ರಸ್ತೆ ಬಂದಿದೆ. ಇನ್ನ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಕೊನೆಯ ನನ್ನ ಬಾರ್ಡ್ವರೆಗೂ 3 ಕೋಟಿ ರೂಪಾಯಿ ಹಾಕಿದ್ದೀನಿ. ಈಗ ಟೆಂಡರ್ ಫ್ಲೋಟ್ ಆಗಿದೆ. ಅದು ಇನ್ನ ಒಂದು 15 ದಿನದ ಟೆಂಡರ್ ಮುಗಿದ ತಕ್ಷಣ ಆ ರಸ್ತೆನೂ ಮಾಡ್ತೀವಿ. ಬೆಸಗರಳ್ಳಿ ರಾಮಣ್ಣ ರಸ್ತೆಯಿಂದ ಅಂಬೇಡ್ಕರ್ ರಸ್ತೆ, ಸರ್ಕಲ್ ಇಂದ ಅಂಬೇಡ್ಕರ್ ರಸ್ತೆ, ಕೆಂಪೇಗೌಡ ರಸ್ತೆವರೆಗೂ 6.5 ಕೋಟಿ ರೂಪಾಯಿನ ರಿಲೀಸ್ ಮಾಡಿದ್ದೀನಿ. ನಿಮಗೆ ಹೈಟೆಕ್ ಫುಟ್ಪಾತ್, ಸೈಕಲ್, ಈಗ ನೀವೇನು ಫಾರಿನಲ್ಲಿ ಸೈಕಲ್ ಡೇ ಅಂತ ಕೇಳ್ತಿರಲ್ಲ, ಅದು ಮಂಡ್ಯಕ್ಕೆ ಬಂದಿದೆ. ಅದಕ್ಕೆ 6.5 ಕೋಟಿ ಹಾಕಿದ್ದೀನಿ. ನೀವೆಲ್ಲ ಆ ಟ್ರ್ಯಾಕ್ ಅಲ್ಲಿ ಸೈಕಲ್ ಮಾತ್ರ ಓಡಿಸ್ಬೋದು. ನಾವೆಲ್ಲ ಅನ್ಕೋತೀವಿ ಬೇರೆ ಊರಿಗೆ ಹೋದ್ರೆ ನಮ್ಮ ಮಂಡ್ಯ ಈ ರೀತಿ ಗುಂಡಿ ಇದೆ, ನಮ್ದು ಹಿಂಗ ಆಗ್ಬೇಕು ಅಂತ. ಅದನ್ನ ಮಾಡಿದೀವಿ. ಮಾಡಿ ಬರೀ ಪೂಜೆ ಮಾಡಿಲ್ಲ, ನನ್ನ ಕಾಲದಲ್ಲೇ ಉದ್ಘಾಟನೆ ಕೂಡ ಮಾಡಿದ್ವಿ. ನಾವು ಶಾಸಕನಾದ ನಂತರ ಎಲ್ಲಾ ಕಡೆ ಭೂಮಿ ಪೂಜೆ ಮಾಡಕ್ ಹೋದಾಗ ಬರೀ ಶೋ ಆಫ್ಗೆ ಭೂಮಿ ಪೂಜೆ ಮಾಡ್ತಾ ಇದ್ದೇನೆ. ಈಗ ರಸ್ತೆ ಅಲ್ಲದ್ರೆ ಬರೀ ರಸ್ತೆ ಮಾಡ್ಬಿಟ್ರೆ ಆಗುತ್ತಾ ಅಂತವ್ರೆ.